ಏಳನೇ ಅಧ್ಯಾಯದ 9ನೇ ಶ್ಲೋಕ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯೋ ಪುಣ್ಯಃ ಗಂಧಃ ಪೃಥಿವ್ಯಾಂ ಚ ತೇಜಃ ಚ ಅಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಃ ಚ ಅಸ್ಮಿ ತಪಸ್ವಿಷು. ಪುಣ್ಯೋ ಗಂಧ ಪೃಥಿವ್ಯಾಂ ಅಂದರೆ ಭಗವಂತ ಈ ಹಿಂದೆ ರಸಾಹಮಪ್ಸು ಕೌಂತೆ ಎಂಬುದಾಗಿ ತನ್ನ ವಿಭೂತಿ ರೂಪಗಳನ್ನು ಹೇಳಿದ್ದ. ಹಾಗೆ ಈ ಭೂಮಿಯ ಒಂದು ಅಸಾಧಾರಣವಾದ ಗುಣ, ವಿಶಿಷ್ಟವಾದ ಗುಣ ಬೇರೆ ಎಲ್ಲೂ ಇಲ್ಲ. ಎಕ್ಸ್ಕ್ಲೂಸಿವ್, ಅದು ಭೂಮಿಯಲ್ಲಿ ಮಾತ್ರ ಗಂಧ ಇರೋದು. ನೀರಿನಲ್ಲಿ ಗಂಧ ಇಲ್ಲ. ಸ್ಮೆಲ್, ಪರಿಮಳ ಎಂಬುವಂಥದ್ದು ಭೂಮಿಯಲ್ಲಿ ಮಾತ್ರ. ನೀರಿಗೆ ಭೂಮಿಯ ಯಾವುದಾದರೂ ಒಂದು ವಸ್ತುವಿನ ಸಂಪರ್ಕ, ನೀರಿಗೆ ಹೂವು ಹಾಕಿದರೆ ಹೂವಿನ ಪರಿಮಳ ಬರುತ್ತೆ. ನೀರಿಗೆ ಇನ್ನೇನು ಪೌಡರ್ ಹಾಕಿದ್ರೆ ಆ ಪೌಡರ್ ಪರಿಮಳ, ಅದೆಲ್ಲ ಏನೋ ಹೂವಿರ್ಬೋದು, ಪೌಡರ್ ಇರ್ಬೋದು, ಅದೆಲ್ಲವೂ ಕೂಡ ಭೂಮಿಯ ಭಾಗ. ಗಂಧ ಅಂತ ಇರೋದು ಭೂಮಿಯಲ್ಲಿ ಮಾತ್ರ. ಭೂಮಿ ಬಿಟ್ಟು ಮತ್ತೆಲ್ಲೂ, ಗಾಳಿಯಲ್ಲೂ ಗಂಧ ಇಲ್ಲ, ನೀರಿನಲ್ಲೂ ಗಂಧ ಇಲ್ಲ, ಬೆಂಕಿಯಲ್ಲೂ ಗಂಧ ಇಲ್ಲ, ಆಕಾಶದಲ್ಲೂ ಗಂಧ ಇಲ್ಲ. ಒಟ್ಟು ಪಂಚಭೂತಗಳು ಗಂಧ ಎಂಬ ಒಂದು ಗುಣ ಅದಿರೋದೆಲ್ಲಿ ಭೂಮಿಯಲ್ಲಿ ಮಾತ್ರ. ಆ ಭೂಮಿಯಲ್ಲಿ ಇರತಕ್ಕಂಥ ಪುಣ್ಯಗಂಧ. ಪುಣ್ಯಗಂಧ ಅಂದ್ರೆ ಯಾವುದು? ಸುಖವ ಒಂದು ಸುಮಧುರ ಪರಿಮಳ ಅಂತ ಇರೋಲ್ಲ, ಸುಗಂಧ, ಅದು ಶುಭಗಂಧ. ಪುಣ್ಯಗಂಧ ಅಂದ್ರೆ ಉತ್ತಮವಾದ ಗಂಧ, ಸುಗಂಧ. ಅದು ನಾನಾಗಿದ್ದೇನೆ. ಅಂದ್ರೆ ಭೂಮಿಯಲ್ಲಿ ಸಹಜವಾಗಿ ಇರತಕ್ಕಂಥ ಒಂದು ಗುಣ ಏನಿದೆ, ಆ ಗುಣ ನಾನು. ಅಂದ್ರೆ ನಾನು ಗಂಧ ಎಂಬ ಹೆಸರಿನಿಂದ ಭೂಮಿಯಲ್ಲಿ ಇದ್ದದರಿಂದಾಗಿ ಆ ಭೂಮಿಯ ಬೇರೆ ಬೇರೆ ವಸ್ತುಗಳು, ಮಣ್ಣು ಅದರ ಪರಿಮಳವೇ ಬೇರೆ, ಅನೇಕ ಸಸ್ಯಗಳು, ಒಂದೊಂದು ಸಸ್ಯದ ಪರಿಮಳ ಒಂದೊಂದು ರೀತಿ. ಅದರ ಎಲೆ ಪರಿಮಳ ಬೇರೆ, ಅದರ ಹೂವಿನ ಪರಿಮಳ ಬೇರೆ, ಹಣ್ಣಿನ ಪರಿಮಳ ಬೇರೆ, ಅದರ ತೊಗಟೆಯ ಪರಿಮಳ ಬೇರೆ. ಹೀಗೆ ಆ ಭೂಮಿಯಿಂದ ನಿರ್ಮಾಣವಾಗಿರತಕ್ಕಂಥ ವಸ್ತುಗಳು ಅದೆಲ್ಲ ಭೂಮಿಯೇ. ಅವುಗಳಲ್ಲಿ ಒಂದು ಪರಿಮಳ ಇದೆ. ಆ ಪರಿಮಳ ಬರ್ಲಿಕ್ಕೆ ಕಾರಣ ಯಾರು? ಅದು ನಾನು. ಗಂಧ ಎಂಬ ಹೆಸರಿನಿಂದ ನಾನಿದ್ದರಿಂದ ಅವುಗಳಲ್ಲಿ ಒಂದೊಂದು ಪರಿಮಳ. ಗಂಧದ ವೃಕ್ಷ, ಅಲ್ಲಿಯ ಪರಿಮಳ ಬೇರೆ. ಚಂದನದ ವೃಕ್ಷ, ರಕ್ತಚಂದನ, ಅಲ್ಲಿ ಪರಿಮಳವೇ ಬೇರೆ. ಇನ್ಯಾವುದು ಧೂಪದ ಮರ, ಅಲ್ಲಿಯ ಪರಿಮಳವೇ ಬೇರೆ. ಹೀಗೆ ಒಂದೊಂದು ವೃಕ್ಷದಲ್ಲಿ, ಒಂದೊಂದು ಹೂವಿನಲ್ಲಿ, ಹಣ್ಣಿನಲ್ಲಿ, ಮಣ್ಣಿನಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿರತಕ್ಕಂಥ ಪರಿಮಳ ಇದೆ. ಆ ಪರಿಮಳ ಅದು ಭೂಮಿಯ ಗುಣ. ಆ ಭೂಮಿಗೆ ಆ ಪರಿಮಳ ಎಂಬ ಒಂದು ಗುಣವನ್ನ ಕೊಟ್ಟವನು ನಾನು. ಪುಣ್ಯೋ ಗಂಧ ಪೃಥಿವ್ಯಾಂತ ತೇಜಶ್ಚಾಸ್ಮಿ ವಿಭಾವಸು. ವಿಭಾವಸು, ವಿಭಾವಸು ಅಂತ ಹೇಳಿದ್ರೆ ಅಗ್ನಿ ಅಂತ ಅರ್ಥ. ವಿಭಾವಸು ಅಂತ ಹೇಳಿದ್ರೆ ಅಗ್ನಿ. ಅಗ್ನಿಯಲ್ಲಿ ತೇಜಸ್ಸು ನಾನಾಗಿದ್ದೇನೆ. ಅಂದ್ರೆ ಅಗ್ನಿಗೆ ಒಂದು ಸುಡುವ ಸಾಮರ್ಥ್ಯ ಇದೆ. ಅಗ್ನಿ ಎಲ್ಲವನ್ನೂ ಸುಡುತ್ತೆ. ಅದು ಕಲ್ಲು, ಕಬ್ಬಿಣ ಇಂಥದ್ದಂತಾದ್ರೆ ಬರೀ ಸುಟ್ಟು ಕಪ್ಪು ಮಾಡುತ್ತೆ. ಅದೇ ಬೇರೆ ವಸ್ತುಗಳು ಅಂತಾದ್ರೆ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಅಂತೂ ಅಗ್ನಿಯಲ್ಲಿ ಒಂದು ಭಸ್ಮೀಕರಣ, ಒಂದು ಕಾಂತಿ ಇದೆ. ಆ ಕಾಂತಿಯ ಜೊತೆಗೆ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಅಗ್ನಿ ಅಂದ್ರೆ ಯಾವ ಅಗ್ನಿ? ನಾವು ಒಲೆ ಉರಿಸ್ಲಿಕ್ಕೆ ಬಳಸ್ತಕ್ಕಂಥ ಅಗ್ನಿ, ಹೋಮದ ಕುಂಡದ ಅಗ್ನಿ, ಇಷ್ಟು ಮಾತ್ರ ಅಲ್ಲ, ಎಲ್ಲಾ ರೀತಿಯಾಗಿರತಕ್ಕಂಥ ಅಗ್ನಿ. ನಾವು ಮಾತಾಡ್ಬೇಕಾದ್ರೆ ನಮ್ಮ ಬಾಯಿಯಲ್ಲಿ ಒಂದು ಅಗ್ನಿ ಬೇಕು, ನಾವು ತಿಂದ ಅನ್ನ ಜೀರ್ಣ ಆಗ್ಬೇಕಾದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಅಗ್ನಿ ಬೇಕು. ಹೀಗೆ ಯಾವ ಯಾವ ಅಗ್ನಿಗಳಿದ್ದಾವೋ ಆ ಎಲ್ಲಾ ವಿಭಾವಸುಗಳಲ್ಲೂ ಕೂಡ, ಅಂದ್ರೆ ಆ ಎಲ್ಲಾ ಅಗ್ನಿಗಳಲ್ಲೂ ಕೂಡ ಒಂದು ತೇಜಸ್ಸಿದೆ. ಯಾಕೆ ಕೆಲವರು ನೋಡಿ ಆಯುರ್ವೇದದಲ್ಲಿ ಹೇಳ್ತಾರೆ ಅಗ್ನಿ ಮಾಂದ್ಯ ದೋಷ ಅಂತ. ಅಗ್ನಿ ಮಾಂದ್ಯವಾಗುವುದು ಅಂದ್ರೆ ಅಗ್ನಿ ಮಂದವಾಗುವಂಥದ್ದು. ಅಗ್ನಿ ಮಂದವಾಯಿತು ಅಂತ ಆದ್ರೆ ಎರಡೂ ತರ. ಅಂದ್ರೆ ನಮ್ಮ ಬಾಯಿಯಲ್ಲಿ ಇರತಕ್ಕಂಥ ಅಗ್ನಿ ಮಂದವಾಯಿತು ಅಂತ ಆದ್ರೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂತಹ ಅಗ್ನಿ ಅದು ಮಂದವಾಯಿತು ಅಂತ ಹೇಳಿದ್ರೆ, ನಮ್ಮ ಉದರದ ಅಗ್ನಿ ಮಂದವಾಯಿತು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ತಿಂದದ್ದನ್ನ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೆ ಆ ಅಗ್ನಿ ಅಷ್ಟು ಸಾಮರ್ಥ್ಯ ಇದೆ. ಹೀಗೆ ಅಗ್ನಿಯಲ್ಲಿ ಇರತಕ್ಕಂಥ ಒಂದು ಪ್ರಕಾಶಕವಾದ ಶಕ್ತಿ, ಅಗ್ನಿಯಲ್ಲಿ ಇರತಕ್ಕಂಥ ಒಂದು ತೇಜಸ್ಸು, ಅದು ನಾನಾಗಿದ್ದೇನೆ. ವಸ್ತುತಃ ವಿಭಾವಸ ಶಬ್ದಕ್ಕೆ ಸೂರ್ಯ ಎಂಬುದಕ್ಕೆ ಕೂಡ ಅರ್ಥ ಇದೆ. ಆದರೆ ಸೂರ್ಯನಿಗಾನೆ ಸೂರ್ಯನ ಬಗ್ಗೆ ಹೇಳಾಗಿದೆ, ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಅಂತ. ಹಾಗಾಗಿ ಇಲ್ಲಿ ವಿಭಾವಸ ಅಂತ ಹೇಳಿದ್ರೆ ಕೇವಲ ಅಗ್ನಿಯ ತೇಜಸ್ಸು, ಅದು ನಾನಾಗಿದ್ದೇನೆ. ತೇಜೋ ರೂಪದಿಂದ ನಾನು ಬೆಂಕಿಯಲ್ಲಿ ಇದ್ದದ್ರಿಂದ ಬೆಂಕಿಗೆ ಒಂದು ತೇಜಸ್ಸು, ಬೆಂಕಿಗೆ ಆ ಒಂದು ಸುಡುವ ಶಕ್ತಿ ಬಂದದ್ದು ಅನ್ನೋದು ಇದರ ಅಭಿಪ್ರಾಯ. ಜೀವನಂ ಸರ್ವಭೂತೇಶು ಅಂದ್ರೆ ಜೀವನ. ಜೀವನ ಅಂದ್ರೆ ಪ್ರಾಣಧಾರಣ ಶಕ್ತಿ ಅಂತ ಅರ್ಥ. ಜೀವನ ಶಬ್ದಕ್ಕೆ ಅರ್ಥ ಪ್ರಾಣಧಾರಣ ಶಕ್ತಿ. ನಾವೆಲ್ಲರೂ ಕೂಡ ಬದುಕಿದ್ದೇವೆ.
ಅಲ್ವಾ? ಇಷ್ಟು ಸುದೀರ್ಘವಾದ ಜೀವನವನ್ನ ಕಳೆದಿದ್ದೇವೆ, ಇನ್ನೂ ಎಷ್ಟೋ ಜೀವನವನ್ನ ಕಳೆದಿಕ್ಕಿದೆ, ಇನ್ನೂ ಎಷ್ಟೋ ಸಾಧನೆಯನ್ನ ಮಾಡ್ಲಿಕ್ಕಿದೆ. ಇದೆಲ್ಲ ಮಾಡ್ಬೇಕಾಗ್ಬೇಕು ಅಂತ ಆದ್ರೆ ಅದೆಲ್ಲ ಮಾಡ್ಲಿಕ್ಕೆ ಮುಖ್ಯ ಕಾರಣನಾಗಿರ್ತಕ್ಕಂಥ ಯಾರು? ಭಗವಂತ. ಜೀವನಂ ಸರ್ವಭೂತೇಶು ಸರ್ವಭೂತೇಶು ಜೀವನಂ ತಪಶ್ಚಾಸ್ಮಿ ತಪಸ್ವಿಷು. ಅನೇಕ ತಪಸ್ಸುಗಳಿದ್ದಾರೆ. ಆ ತಪಃ ಅಂತ ಹೇಳಿದ್ರೆ ಅದೊಂದು ನಿಯಮದಲ್ಲಿ ಇರುವಂತದ್ದು. ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ನಿಯಮ, ನಿದ್ರೆ ಇವುಗಳಲ್ಲಿ ನಿಯಮ, ಪ್ರತಿಯೊಂದು ಕೂಡ ಒಂದು ನಿಯಮವನ್ನು ಇಟ್ಟುಕೊಂಡು ಜಪತಪಾದಿ ಅನುಷ್ಠಾನವನ್ನು ಮಾಡುವಂಥದ್ದು. ಜಪ ಪಾರಾಯಣ ಇವುಗಳನ್ನ ಮಾಡ್ಕೊಂಡಿರುವಂಥದ್ದು ತಪಸ್ಸು. ಆ ತಪಸ್ವಿಗಳಲ್ಲಿ ಒಂದು ತಪಶಕ್ತಿ ಇದ್ದದ್ದರಿಂದ ಅವರನ್ನು ತಪಸ್ವಿ ಅಂತ ಕರೆಯೋದು. ಧನ ಇದ್ದವನು ಧನಿ, ಗುಣ ಇದ್ದವನು ಗುಣಿ ಇದ್ದ ಹಾಗೆ ತಪ ಎಂಬ ಒಂದು ಶಕ್ತಿ ಯಾರಲ್ಲಿ ಇದೆಯೋ ಅವನನ್ನ ತಪಸ್ವಿ ಅಂತ ಕರಿತೀವಿ. ಅವನು ತಪಸ್ವಿ ಅಂತ ಆಗ್ಬೇಕು ಅಂತಾದ್ರೆ ಆ ತಾಪಸ ಶಕ್ತಿಯನ್ನ, ಆ ತಪೋಶಕ್ತಿಯನ್ನ ಭಗವಂತ ಅವರಿಗೆ ಕೊಡ್ತಾನೆ. ಕೊಟ್ಟು ಅವರ ಮೂಲಕವಾಗಿ ತಪಸ್ಸನ್ನ ಮಾಡುವಂತೆ ಪ್ರೇರೇಪಣೆಯನ್ನ ಮಾಡ್ತಾನೆ ಭಗವಂತ. ಹೀಗೆ ಅಂದ್ರೆ ತಪಸ್ಸು ಮಾಡೋದು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ತಪಸ್ಸು ಮಾಡಬೇಕು ಅಂತಂದ್ರೆ ಮನೋನಿಯಂತ್ರಣ ಬೇಕು, ಇಂದ್ರಿಯಗಳ ನಿಯಂತ್ರಣ ಬೇಕು, ಯಾವುದೇ ರೀತಿಯಾಗಿರತಕ್ಕಂಥ ವ್ಯಾಮೋಹಗಳಿರಬಾರದು. ಹೀಗೆ ಸಕಲ ವ್ಯಾಮೋಹಗಳನ್ನ ಬಿಟ್ಟು ಮನೋನಿಯಂತ್ರಣ, ಇಂದ್ರಿಯ ನಿಯಂತ್ರಣಗಳನ್ನ ಸಂಪಾದನೆ ಮಾಡಿಕೊಂಡು ತಪಸ್ಸನ್ನ ಮಾಡಬೇಕಾಗಿರತಕ್ಕಂಥದ್ದು. ಹಾಗೆ ಆ ತಪಸ್ವಿಗಳು ಇಷ್ಟೆಲ್ಲ ನಿಯಂತ್ರಣದಲ್ಲಿಟ್ಟುಕೊಂಡು ತಪಸ್ಸನ್ನ ಮಾಡಬೇಕು ಅಂತಾದ್ರೆ ಅದಕ್ಕೊಂದು ಶಕ್ತಿ ಬೇಕಲ್ವಾ? ಆ ಶಕ್ತಿ ನಾನಾಗಿದ್ದೇನೆ ಅಂದ್ರೆ ಎಲ್ಲೆಲ್ಲಿ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇದೆಯೋ ಆ ವಿಶಿಷ್ಟವಾದ ಒಂದು ಸಾಮರ್ಥ್ಯ ಅದು ನನ್ನದು. ಅಂದ್ರೆ ಇದು ಭಗವಂತನ ಒಂದು ಸನ್ನಿಧಾನ ಅಂತ ತಿಳ್ಕೊಳ್ಬೇಕು. ನಮಗೆ ವಿಭೂತಿ ಅಧ್ಯಾಯ ಹೇಳಿದಾಗ ಭಗವಂತ ಕೊನೆಗೆ ಒಂದು ಮಾತು ಹೇಳ್ತಾನೆ, ಯತ್ಯತ್ ವಿಭೂತಿಮತ್ ಸತ್ವಂ ಭೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಅಂದ್ರೆ ಎಲ್ಲೆಲ್ಲಿ ಒಂದು ವಿಶಿಷ್ಟವಾದ ಒಂದು ಸಾಮರ್ಥ್ಯ ಇರುತ್ತೆ. ಈಗ ಗಂಧದ ಮರ ಅಲ್ಲಿರ್ತಕ್ಕಂಥ ಸಾಮರ್ಥ್ಯ ಅದೊಂದು ವಿಶಿಷ್ಟವಾದದ್ದು. ಭೂಮಿಯಲ್ಲಿ ಇರತಕ್ಕಂಥ ಒಂದು ಶಕ್ತಿ, ಒಬ್ಬ ಬ್ರಾಹ್ಮಣನಲ್ಲಿ ಇರತಕ್ಕಂಥ ಒಂದು ಶಕ್ತಿ ಇರಬಹುದು, ಒಬ್ಬ ಗೃಹಿಣಿಯಲ್ಲಿ ಇರತಕ್ಕಂಥ ಒಂದು ಶಕ್ತಿ ಇರಬಹುದು. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಸಾಮರ್ಥ್ಯ ಇದೆ, ಒಂದು ಪುಣ್ಯ ಜನಕವಾದ ಒಂದು ಶಕ್ತಿ ಇದೆ. ಆ ಶಕ್ತಿ ಅದು ಭಗವಂತನ ವಿಭೂತಿ ಅಂತ ಅರ್ಥ. ಅಹಂ ನಾನು ಪೃಥಿವ್ಯಾ ಭೂಮಿಯಲ್ಲಿ ಪುಣ್ಯ ಗಂಧ, ಪುಣ್ಯಗಂಧ ಅಂದ್ರೆ ಶುಭಗಂಧ ಅಂತ ಅರ್ಥ, ಉತ್ತಮವಾದ ಗಂಧ ಅಂತ. ನಮ್ಮ ಮೂಗಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ, ಸಂತೋಷವನ್ನು ಉಂಟು ಮಾಡುತ್ತೆ. ಅಂತ ಗಂಧಕ್ಕೆ ಪುಣ್ಯಗಂಧ ಅಂತ ಕರೆಯುವಂಥದ್ದು. ಪವಿತ್ರವಾದ ಗಂಧ, ಸುಂದರವಾದ ಗಂಧ ಅಂತ ಅಭಿಪ್ರಾಯ. ಮತ್ತು ವಿಭಾವಸೋ ಅಗ್ನಿಯಲ್ಲಿ ಅಹಂ ನಾನು ತೇಜಶ್ಚ ಅಸ್ಮಿ, ತೇಜೋ ರೂಪದಿಂದ ಇದ್ದೇನೆ. ತೇಜಸ್ಸು, ಆ ಅಗ್ನಿಯಲ್ಲಿ ಇರತಕ್ಕಂಥ ಒಂದು ತೇಜಸ್ಸು ಎಲ್ಲವನ್ನು ಸುಡುವಂಥದ್ದು, ಎಲ್ಲವನ್ನು ಭಸ್ಮ ಮಾಡುವಂತ ಒಂದು ಶಕ್ತಿ ಅದು ನನ್ನದಾಗಿದೆ. ಸರ್ವಭೂತೇಶು ಎಲ್ಲಾ ಭೂತಗಳಲ್ಲೂ, ಭೂತ ಅಂದ್ರೆ ಭವಂತಿ ಇತಿ ಭೂತಾಹ ಇರುವಂತ ನಮ್ಮ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು, ಎಲ್ಲಾ ಜೀವಿಗಳಲ್ಲಿದ್ದು ಬದುಕಿಸುವವನು ನಾನಾಗಿದ್ದೇನೆ. ಜೀವನಂ ಅಹಮಸ್ಮಿ. ಜೀವನ ಅಂದ್ರೆ ಬದುಕಿಸುವ ಒಂದು ಶಕ್ತಿ ನಾನಾಗಿದ್ದೇನೆ. ನಾವು ಬದುಕಬೇಕು, ಉಸಿರಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ಜೀವನ, ನಮ್ಮ ದಿನನಿತ್ಯ ಕೆಲಸನ ಮಾಡ್ಕೊಂಡಿದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯನಾದ ಕಾರಣ ಭಗವಂತ. ತಪಸ್ವಿಷು ತಪಶ್ಚ ಅಸ್ಮಿ. ತಪಸ್ವಿಗಳಲ್ಲಿ, ತಾಪಸರಲ್ಲಿ ತಪಶಕ್ತಿ ನಾನಾಗಿದ್ದೇನೆ. ಅಂದ್ರೆ ಆ ತಾಪಸರಲ್ಲಿ ಒಂದು ತಾಪಸ ಶಕ್ತಿ ಏನ್ ಬರುತ್ತೆ, ತಪಸ್ಸು ಮಾಡ್ಲಿಕ್ಕೆ ಒಂದು ಮನಸ್ಸು, ಒಂದು ಯೋಗ್ಯತೆ, ಒಂದು ಅರ್ಹತೆ ಏನ್ ಬರುತ್ತೆ ನನ್ನಿಂದ ಬರುವಂಥದ್ದು ಎಂಬುದು ಇದರ ಒಟ್ಟ ಅಭಿಪ್ರಾಯ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಶ್ರೀಕೃಷ್ಣಾರ್ಪಣಮಸ್ತು.